ನಮಸ್ಕಾರಗಳು ಸ್ನೇಹಿತರೆ, ಬಂಧುಗಳೇ. ಇಲ್ಲಿ ನಮ್ಮದು ಒಂದು ಸಂಪ್ರದಾಯ ಇದೆ. ಯುಗಾದಿ ಆದ ನಂತರ ನಮ್ಮಲ್ಲಿ ಒಂದು ಪರಗಳು ನಡೀತವೆ. ಒಂದು 2-3 ಪರ ನಡೀತವೆ. ಇದು ನಮ್ಮೂರಿನ ಓಪನ್ ಬಾವಿ. ಹರಿಯುವ ಸದಾ ಕಾಲ ತುಂಬರಿತಾ ಇರ್ತದೆ. ಒಳ್ಳೆ ಪರು ಮಾಡ್ತಾರೆ ನಮ್ಮೂರಲ್ಲಿ. ಪರು ಅಂತಂದ್ರೆ ಇದು ಯುಗಾದಿ ಆದ ನಂತರ ಮಾಡುವಂತ ಪರು. ಅಲ್ಲಿ ನಮ್ಮಲ್ಲಿ ಇದು ಯಾವ ಪರಪ್ಪ ಈಗ ಮಾಡೋದು? ಪನ್ನೆಮಾದೇಶ್ವರನ ಪರ. ಪನ್ನೆಮಾದೇಶ್ವರನ ಎಲ್ಲ ಆನೆಗಳು ಬರ್ತವೆ. ಆನೆಗಳು ಬಂದು ಇಲ್ಲಿ ರಾತ್ರಿ ಟೈಮ್ ನೀರು ಕುಡ್ಕೊಂಡು ಹೋಗ್ತವೆ. ಕಾಡಲ್ಲಿ ನೀರಿಲ್ಲ, ಹಾಗಾಗಿ ನಮ್ದು ಈ ಬಾವಿನಲ್ಲಿ ಬಂದೇ ನೀರು ಕುಡ್ಕೊಂಡು ಹೋಗೋದು. ಆಮೇಲೆ ನಂತರ ನೋಡಿ, ಈಗ ಯುಗಾದಿ ಆದ ನಂತರ ಪೊರ ಆಗುತ್ತೆ. ಈ ಪರಿಗೆ ನಾವು ಒಂದು ಸಂಪ್ರದಾಯ ಈ ರೀತಿ. ಹಾಯ್ ಫ್ರೆಂಡ್ಗಳೇ, ನಮಸ್ತೆ. ಇದು ರೊಟ್ಟಿ ಪರ ಅಂತಾರೆ ನಮ್ಮಲ್ಲಿ. ರೊಟ್ಟಿ ಪರ ಅಂತಂದ್ರೆ ನೋಡಿ, ಯುಗಾದಿ ಆದ ನಂತರ ಮಳೆ ಬೆಳೆ, ಕಾಡಿಗೆ ಮಳೆ ಆಗಲಿ, ಕಾಡಿಗೆ ಮಳೆ ಆಗಲಿ, ಮನೆಗಳಿಗೆ ಉತ್ತಮವಾದ ಪ್ರತಿ ಮನೆಗೆ ಹೋಗ್ಬೇಕು. ಪ್ರತಿ ಮನೆಗೆ ಹೋಗಿ ಮನೇನ ನುಗ್ಗಬೇಕು. ಮನೇನ ನುಗ್ಗಿದಾಗ ಅವರು ಮನೆಯಲ್ಲಿ ದಾನ ಕೊಡ್ತಾರೆ. ಸುಖವಾಗಿರ್ಲಿ ಅಂತ ಅಕ್ಕಿ ಇರ್ಬೋದು, ಬೇಳೆ ಇರ್ಬೋದು, ಹಸಿಟ್ಟು ಇರ್ಬೋದು, ಅವ್ರ ಮನೆಯಲ್ಲಿ ದಾನ ಕೊಡ್ತಾರೆ. ದಾನ ಇಸ್ಕೊಂಡು ಬರ್ಬೇಕು. ಇಂದು ಭಾನುವಾರ, ಭಾನುವಾರ ದಿವಸ ಈ ರೀತಿ ಒಂದು ಪದ್ಧತಿನ ಮಾಡ್ಬೇಕಾಗುತ್ತೆ. ಈ ಸಮಯದಲ್ಲೇ ಮಾಡಿಸೋದು. ಭಾನುವಾರ ದಿವಸ ಮಾಡಿ ಸೋಮವಾರ ಪರ ಇರ್ತದೆ. ಭಿಕ್ಷಾಟನೆ ಮಾಡಿಸೋದು. ಭಿಕ್ಷಾಟನೆ ಮಾಡಿಸಿ ನೋಡಿ, ಒಬ್ಬರಿಗೆ ವೇಷಧಾರಿಯಾಗಿ ಮಾಡ್ತಾರೆ ಪೂಜೆ. ಒಬ್ಬ ಗಂಗೆ ಪೂಜೆ ಮಾಡಿ ಜಲ ಹರಿದುಕೊಂಡು ಕಟ್ಕೊಂಡು ಹೋಗಿ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಅವನಿಗೆ ಮೈ ಕೈಗಳ ವಿಭೂತಿ ಇಟ್ಕೊಂಡು ಅಲ್ಲಿ ದೇವ್ರನ್ನ ಪೂಜೆ ಮಾಡಿ ಅಲ್ಲಿಂದ ಕಟ್ಟಿ ಸೊಪ್ಪನ್ನು ಕಟ್ಕೊಂಡು. ನಮ್ಮ ಸಂಪ್ರದಾಯ, ನಮ್ಮ ಆಚರಣೆ ಹಿಂದೊಂದಲ್ಲ. ಇದು ನಮ್ಮ ಏನು ಮಲೆಮಹದೇಶ್ವರರು ಬಂದ್ರು ಆವಾಗಿಂದ ಯುಗಾದಿ ಆದ ನಂತರ ಅಲ್ಲಿ ಮಳೆ ಬೆಳೆ ಸಮೃದ್ಧಿಯಾಗಲಿ ವಿಭೂತಿ ಅಂತ ಮಾಡುವಂತ ಒಂದು ಆಚರಣೆ ಇದೆ. ಅಲ್ಲಿ ಅವ್ರು ಕೊಡುವಂತ ದವಸ ಧಾನ್ಯಗಳನ್ನ ಸೇಕರಣೆ ಮಾಡ್ಕೊಂಡು ಹೋಗಿ ಪೊರು ಮಾಡೋದು, ರೊಟ್ಟಿ ಪೊರು. ಈ ರೊಟ್ಟಿ ಪೊರು ಮಾಡೋದ್ರಿಂದ ಮಳೆ ಬೆಳೆ ಸಮೃದ್ಧಿ ಆಗೋದಕ್ಕೆ ಇದು ಒಂದು ಹಿಂದೆಯಿಂದ ನಡ್ಕೊತಿರುವಂತಹ ಒಂದು ಆಚರಣೆ. ಹಾಗಾಗಿ ನಮ್ಮ ಭಕ್ತವಾಸಿಯರು, ಭಕ್ತವಾಸಿಯರು ಈ ಒಂದು ನಮ್ಮ ಚಾನಲ್ನ ಬೆಂಬಲಿಸಿ ಸಹಕಾರ ಕೊಡಿ. ಏನೋ ಇಲ್ಲಿ ಇದೊಂದು ಸಂಪ್ರದಾಯ, ಮಳೆ ಬೆಳೆ ಚೆನ್ನಾಗಾಗ್ಲಿ ಅಂತ ನಮ್ಮಲ್ಲಿ. ಈ ಸಂಪ್ರದಾಯಗಳು ತಲೆಯಿಂದ ತಲೆಗೆ ಬಂದಿರ್ತವೆ. ಇವನ್ನೆಲ್ಲ ಉಳಿಸ್ಕೊ ಬಂದಿದ್ದೀವಿ. ಸಹಕಾರ ಮಾಡಿ, ಸಪೋರ್ಟ್ ಮಾಡಿ. ಅದೇ ಪ್ರತಿ ಮನೆಗೆ ಬಂದಾಗ ಈ ರೀತಿ ಮಾಡಿ ಇಲ್ಲಿ ಗಂಧಗಡ್ಡಿ ಹಚ್ಚಿ ಕೊಡ್ತಾರೆ. ಹಿಂದೆಯಿಂದ ಬಂದಿರುವಂತ ಒಂದು ಸಂಪ್ರದಾಯ ಬಂದಿದೆ. ಹಾಗೇನೆ ಹೊರಗಡೆ ನಿಂತ್ಕೊಂಡು ಆ ಮನೆ ಬಾಗ್ಲ ಹತ್ರ ಹೋಗ್ಬೇಕು. ಆಗ
ಬಂಧುಗಳೇ, ಇದೇ ರೀತಿ ನಮ್ಮ ಆನುಮಲೆಯಲ್ಲಿ ಕೆಲವು ಮನೆಗಳು ನಾಳೆ ಪರು ಇದೆ. ನುಗ್ಗಿದ್ರೂನು ಏನಂತ ಇಲ್ಲಿ ಪರು ಕಾರ್ಯಕ್ರಮ ಮಾದೇಶ್ವರಂದು. ಆ ಮಾದೇಶ್ವರನಿಗೆ ಹೆಸರು ಪನ್ನೆ ಮಾದೇಶ್ವರ ಅಂತ. ಗಂಧಗಡ್ಡಿ ಹಚ್ಕೊಡ್ತಾರೆ. ನಮ್ಮಲ್ಲಿ ಶಿವರಾತ್ರಿ ಆದ ನಂತರ 3 ಜಾತ್ರೆ, 3 ಪೊರೆಗಳು ನಡೀತವೆ. ದೇವ್ರ ವೇಷದ ಒಂದು ಮೊದಲಿಗೆ ಮಾದೇಶ್ವರ ನಡೀತದೆ. ಅವನಿಗೆ ದೇವ್ರು ಮಾದೇಶ್ವರಂದ ಆದ ನಂತರ ಬಂದಿರೋನು ಪನ್ನೆ ಮಾದೇಶ್ವರ ಅಂತ. ಅದಾದ ನಂತರ ಅಲ್ಲಿ ದೇವೇಂದ್ರನ ಪರ ನಡೀತದೆ. ಅದಕ್ಕೂ ಇದೇ ರೀತಿ ನಾಳೆ ಈ ಶೇಖರಣೆ ಅದನ್ನೆಲ್ಲಾನು ನಾಳೆ ಪರು ಇದೇ ರೀತಿ ಇದು ಮಾಡ್ತಾರೆ. ಮಲೆಮಹದೇಶ್ವರ ಸ್ವಾಮಿಗೆ ಮೊದಲು ಮಲೆಮಹದೇಶ್ವರ ಒಂದು ವಾರ, ಇನ್ನೊಂದು ವಾರ ಹಿಂಗೆ ಮಾಡ್ತಾರೆ. ಇದೇ ರೀತಿ ಮಾಡಬೇಕು. ಇನ್ನೊಂದು ವಾರ ಹಿಂಗೆ ಮಾಡ್ತಾರೆ. ಪ್ರತಿ ಮನೆಗೆ ಹೋಗ್ಬೇಕು. ಕಾಡಲ್ಲಿರೋ ದೇವ್ರಿಗೆ ಮಾಡೋದು. ಪ್ರತಿ ಮನೆಯಲ್ಲಿ ಕಾಡಲ್ಲಿ ಟಾಪ್ ಅಲ್ಲಿ ನುಗ್ಗಬೇಕಾಗುತ್ತೆ. ನುಗ್ಗಿದಾಗ ದೇವರಿಗೆ ಅಲ್ಲಿ ಮಾಡೋದು. ಹಾಗಾಗಿ ನಮ್ಮ ಸಂಪ್ರದಾಯ ಏನ್ ಪ್ರತೀತಿ ಅಂತಂದ್ರೆ ಕಡೆಗಳು ಮಾಡಬೇಡಿ ದಯವಿಟ್ಟು. ಯಾಕೆ ಅಂತಂದ್ರೆ ಇದೆಲ್ಲ ಮನೆಯವ್ರಿಗೆಲ್ಲ ಮಲೆಮಹದೇಶ್ವರ ಗಂಧಗಡ್ಡಿ ಹಚ್ಕೊಡ್ತಾರೆ. ನಮ್ಮ ಮನೆಯವ್ರಿಗೆಲ್ಲ ಬಟ್ಟೆ ಇದೆಲ್ಲ ನಡ್ಕೊ ಬಂದಿದೆ. ಹೆಚ್ಚಿನ ಸಹಕಾರ ಕೊಡಿ, ಸಪೋರ್ಟ್ ಕೊಡಿ ಅಂತ ನಾನು ಎಲ್ಲರಲ್ಲೂ ಅವರು ಗಂಧಗಡ್ಡಿ ಹಚ್ಕೊಳ್ತಾರೆ. ನೋಡಿ, ಅವ್ರಿಗೆ ದಾನ ಕೊಡ್ತಾರೆ. ಅಕ್ಕಿ, ಬೇಳೆ ಎಲ್ಲ ದಾನ ಕೊಡ್ತಾರೆ. ಮತ್ತೆ ನೀರನ್ನು ಕೂಡ ಉಯ್ತಾರೆ. ಯಾಕೆ ನೀರು ಉಯ್ತಾರೆ ಅಂತಂದ್ರೆ ಸಂಪ್ರದಾಯ ಮಳೆ ಆಗಲಿ ಅಂತ ಚೆನ್ನಾಗಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಡೀ ಊರು ಫುಲ್ಲು ನಮ್ದು ಆನುಮಲೆ ಏನಿದೆ ದೊಡ್ಡಣೆ ಅಂತ, ಇಲ್ಲಿ ಫುಲ್ಲು ಪ್ರತಿ ಮನೆಯಲ್ಲೂ ಹಿಂಗೆ ನಡೀತಾ ಇರ್ತದೆ. ಪ್ರತಿ ಮನೆಯಲ್ಲೂ ಬಟ್ಟೆ ಇಟ್ಕೊಂಡು ಎಲ್ಲ ನಡೀತಾ ಇರ್ತದೆ. ಹಿಂಗೆ ಪ್ರತಿ ಮನೆಗೂ ಹೋಗ್ಬೇಕು. ಪ್ರತಿ ಮನೆಗೂ ಹೋಗ್ಬಿಟ್ಟು ಪ್ರತಿ ಮನೆಯಲ್ಲೂ ಈ ರೀತಿ ಕಕ್ಕೆ ಸೊಪ್ಪನ್ನ ಕಟ್ಕೊಂಡು ಏನು ಅಂತ ಬಾವಿ ಇದೆ, ಆ ಬಾವಿಯಿಂದ ಬರ್ತಾರೆ. ಬಂದು ಇಡೀ ಮನೆಯನ್ನೆಲ್ಲ ಮಾಡಿ ಭಿಕ್ಷಾಟನೆ ಮಾಡಿ ನಾಳೆ ಪರು ಇದೆ ಬಂಧುಗಳು. ಧನ್ಯವಾದಗಳು. ಸೂಪರ್.